14ನೇ ಶತಮಾನದಲ್ಲಿ ಯುರೋಪಿನ ವಾಸ್ಕೋ ಡಿ ಗಾಮಾ ಯುರೋಪಿನಿಂದ ಭಾರತಕ್ಕೆ ಕಡಲದಾರಿಯನ್ನು ಕಂಡುಕೊಂಡ ನಂತರ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಹಾಗೂ ಇಂಗ್ಲಿಷರು ಒಬ್ಬೊಬ್ಬರಾಗಿ ಬಂದು ಹಲವು ನಾಡುಗಳನ್ನ ತಮ್ಮ ವಸಾಹತುಶಾಹಿಗಳನ್ನಾಗಿ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೊರೆಯ ಆಳ್ವಿಕೆಯಿಂದ ಹಲವು ನಾಡುಗಳಲ್ಲಿ ಯುರೋಪಿನವರ ದಾಳಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ತಮ್ಮ ನಾಡಿನ ಮಂದಿಯನ್ನ ಯುರೋಪಿನವರ ಅಡಿಯಾಳುಗಳಾಗಿ ಮಾಡಬಾರದನ್ನೋ ಕಾರಣಕ್ಕೆ ನಮ್ಮ ದೇಶದ ಅನೇಕ ರಾಜರಾಣಿಯರು ಹೋರಾಟ ಮಾಡಲು ಪ್ರಾರಂಭ ಮಾಡ್ತಾರೆ. ಹೀಗೆ ವಸಾಹತುಶಾಹಿಗಳ ವಿರುದ್ಧ ಹೋರಾಟ ಮಾಡಿದ ವೀರ ವನಿತೆಯರಲ್ಲಿ ಮೊದಲ ಸ್ಥಾನದಲ್ಲಿ ಬರೋದು ರಾಣಿ ಅಬ್ಬಕ್ಕದೇವಿ. ಇತಿಹಾಸದ ಪುಟಗಳಲ್ಲಿ ಅಜರಾಮರಾಗಿ ಉಳಿದಿರೋ ವೀರ ವನಿತೆ, ಪರಕೀಯರ ವಿರುದ್ಧ ಸಮರ ಸಾರಿದ ಕರ್ನಾಟಕ ನೆಲದ ರಾಣಿ, ಸತತವಾಗಿ 25 ವರ್ಷಗಳ ಕಾಲ ಯುದ್ಧ ಮಾಡುತ್ತಲೇ ರಾಜ್ಯ ಕಟ್ಟಿದ ಸಮರ ಸೇನಾನಿ. ಈಕೆಯ ಯುದ್ಧ ತಂತ್ರಗಳು, ವ್ಯಾಪಾರ ನೀತಿಗಳು, ರಾಜ್ಯ ಕಟ್ಟುವ ಬಲಿಷ್ಠ ಪಡೆ, ಹೀಗೆ ಕ್ರಿಸ್ತ ಶಕ 16ನೇ ಶತಮಾನದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಖರ್ಜಿಸಿದ ರಾಣಿ ಅಬ್ಬಕ್ಕ ಚೌಟ ಎಂದೆಂದಿಗೂ ಅಮರ ಸೇನಾನಿ. ಸ್ನೇಹಿತರೆ, ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರೀಯ ಆದರ್ಶವನ್ನ ಬೆಳೆಸಿಕೊಂಡ ಕನ್ನಡ ನಾಡಿನ ವೀರ ಮಹಿಳೆ ರಾಣಿ ಅಬ್ಬಕ್ಕದೇವಿ ಪೋರ್ಚುಗೀಸರಿಗೆ ಬೆವರಿಳಿಸಿದ ಭಾರತದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿರುವ ಹೆಸರು ರಾಣಿ ಅಬ್ಬಕ್ಕದೇವಿ. ಕರ್ನಾಟಕದ ಪಶ್ಚಿಮ ಕರಾವಳಿಯನ್ನ ತುಳುನಾಡು ಅಂತ ಕರೆಯೋದು ರೂಢಿ. ಅಬ್ಬಕ್ಕದೇವಿ ಮೂಡಬಿದಿರೆಯ ಚೌಟಾಮನತನಕ್ಕೆ ಸೇರಿದ ತಿರುಮಲರಾಯರ ಸೋದರ ಸೊಸೆ. ಚಿಕ್ಕಂದಿನಲ್ಲೇ ತನ್ನ ತಂದೆ ತಾಯಿನ ಕಳೆದುಕೊಂಡ ಮೇಲೆ ಅಬ್ಬಕ್ಕ ಅವರನ್ನ ತಿರುಮಲರಾಯರೇ ಬೆಳೆಸ್ತಾರೆ. ಮಂಗಳೂರನ್ನ ಆಗ ವೀರ ನರಸಿಂಹ ಬಂಗರಾಜರು ಆಳ್ವಿಕೆ ಮಾಡ್ತಾ ಇದ್ರು. ಯುವರಾಜ ಲಕ್ಷ್ಮಪರಸ ಬಂಗರಾಜರ ದೇಶಾಭಿಮಾನ, ಪರಾಕ್ರಮಗಳ ಸುದ್ದಿ ಆಗ ಮೂಡಬಿದಿರೆಯಲ್ಲಿ ಜನಜನಿತವಾಗಿತ್ತು. ಶೌರ್ಯ ಪರಾಕ್ರಮಿ ಆಗಿದ್ರೂ ಕೂಡ ಸೌಮ್ಯ ಸ್ವಭಾವದ ಲಕ್ಷ್ಮಪರಸರ ಸ್ವಭಾವ ತಿರುಮಲರಾಯರಿಗೆ ಇಷ್ಟವಾಗಿತ್ತು. ಹಾಗಾಗಿ ತಿರುಮಲರಾಯರು ಅಬ್ಬಕ್ಕರನ್ನ ಲಕ್ಷ್ಮಪರಸ ಬಂಗರಾಜರಿಗೆ ಮದುವೆ ಮಾಡಿಕೊಡುವ ಯೋಚನೆ ಮಾಡಿದ್ರು. ಸಾತ್ವಿಕತನ ಸತ್ವಹೀನತೆಯ ಲಕ್ಷಣವಲ್ಲ, ಅದು ಸೌಜನ್ಯದ ಪ್ರಕಾಶದಿಂದ ಕೂಡಿದ ಶಕ್ತಿಯ ಮಂದ ಪ್ರಕಾಶ. ಅಬ್ಬಕ್ಕರಾಣಿ ಯುವರಾಜನಲ್ಲಿ ಗುರುತಿಸಿದ ಲಕ್ಷಣವದು. ಇಬ್ಬರಿಗೂ ಮದುವೆ ಆಯಿತು. 1554ರಲ್ಲಿ ಅಬ್ಬಕ್ಕದೇವಿ ಉಳ್ಳಾಳದ ರಾಣಿ ಆಗ್ತಾರೆ. ಅಬ್ಬಕ್ಕ ಮಂಗಳೂರಿನಲ್ಲಿ ಇದ್ದು ತನ್ನ ಗಂಡನಿಗೆ ಆಳ್ವಿಕೆಗೆ ಬೇಕಾದ ಸಲಹೆ ಸೂಚನೆಗಳನ್ನು ನೀಡಿ ನೆರವಾಗಿ ನಿಂತಿರ್ತಾರೆ. ಆದರೆ ವೀರ ನರಸಿಂಹರಾಜರು ಸ್ವರ್ಗಸ್ಥರಾದ ನಂತರ ಅಳಿಯ ಕಾಮರಾಯನಿಗೆ ಯುವರಾಜನ ಪಟ್ಟವನ್ನ ಕಟ್ತಾರೆ. ಈತನಿಗೆ ಅಬ್ಬಕ್ಕನ ಮೇಲೆ ದ್ವೇಷ ಹೆಚ್ಚಾಗಿ ಏನಾದರೂ ಮಾಡಿ ಆಕೆಯನ್ನ ಮಂಗಳೂರಿನಿಂದ ಓಡಿಸಬೇಕನ್ನೋ ಕಾರಣದಿಂದ ಸಿಂಹಾಸನವನ್ನ ಏರೋದಕ್ಕೆ ಮುಂಚೆನೇ ಯೋಚನೆ ಮಾಡ್ತಾ ಇದ್ರು. ಆದರೆ ಆತನಿಗೆ ಆ ಶಕ್ತಿ ಇರಲಿಲ್ಲ. ಕಾಲ ಕಳೆದ ಹಾಗೆ ಅಬ್ಬಕ್ಕಳಿಗೆ ಒಂದು ಗಂಡು ಹಾಗೂ ಹೆಣ್ಣು ಮಗುವಿನ ಜನನವಾಗುತ್ತೆ. ಲಕ್ಷ್ಮಪರಸರಾಜರು ಪಟ್ಟಕ್ಕೆ ಏರಿದ ನಂತರ ಹಿಂದೆ ಪೋರ್ಚುಗೀಸರಿಗೆ ನೀಡ್ತಾ ಇದ್ದ ಕಪ್ಪ ಕಾಣಿಕೆಯನ್ನು ನಿಲ್ಲಿಸ್ತಾರೆ. ನೆರೆಹೊರೆಯ ಸಾಮಂತರು ಮಂಗಳೂರಿನ ಸ್ನೇಹಿತರಾಗ್ತಾರೆ. ಇದರಿಂದಾಗಿ ಕೆಂಡಾಮಂಡಲರಾದ ಪೋರ್ಚುಗೀಸರು ಮಂಗಳೂರಿಗೆ ಪತ್ರದ ಮುಖೇನ ಕಪ್ಪ ಕಾಣಿಕೆ ನೀಡುವಂತೆ ಬೆದರಿಕೆ ಹಾಕ್ತಾರೆ. ಈ ಪತ್ರಕ್ಕೆ ಉತ್ತರ ಕೊಡೋದಕ್ಕೆ ಮಂತ್ರಿಗಳ ಮುಂದೆ ಇಟ್ಟಾಗ ಅಬ್ಬಕ್ಕದೇವಿ ಹೀಗೆ ಹೇಳ್ತಾರೆ: ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ಕೊಡಬಾರದು. ನಾಡನ್ನ, ನಾಡಿನ ಜನರನ್ನ ದಾಶಕ್ಕೆ ಒಡ್ಡೋದು ಸರಿಯಲ್ಲ. ನಾಡಿಗಾಗಿ ಹೋರಾಡಿ, ಹೋರಾಟದಲ್ಲಿ ಮಡಿದರೆ ಅದೇ ಸ್ವರ್ಗ, ದಾಸ್ಯದ ಬದುಕಿ ನರಕ ಅಂತ ಹುರಿದುಂಬಿಸ್ತಾರೆ. ಆದರೆ ಕಾಮರಾಯರು ಅದನ್ನು ವಿರೋಧಿಸಿ ಹೇಡಿಗಳಂತೆ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಆದರೆ ಸ್ವಾಭಿಮಾನಿಯಾಗಿದ್ದ ರಾಣಿ ಅಬ್ಬಕ್ಕದೇವಿ ಈ ನಿರ್ಧಾರವನ್ನ ಸಹಿಸೋದಕ್ಕಾಗಲಿಲ್ಲ. ದಾಸ್ಯದ ಜೀವನದಲ್ಲಿ ತಾನು ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮಂಗಳೂರನ್ನ ಬಿಡುವ ಹಾಗೂ ಉಳ್ಳಾಳವನ್ನ ಪೋರ್ಚುಗೀಸರಿಂದ ರಕ್ಷಣೆ ಮಾಡುವ ನಿರ್ಧಾರವನ್ನ ರಾಣಿ ಅಬ್ಬಕ್ಕದೇವಿ ತೆಗೆದುಕೊಳ್ತಾರೆ. ಪೋರ್ಚುಗೀಸರ ನಾವಿಕರು ಮೀನು ಹಿಡಿಯಲು ಹೋದ ಮೊಗದೀರರಿಗೆ ಕಿರುಕುಳ ಕೊಡ್ತಾ ಇರ್ತಾರೆ. ಇದನ್ನ ತಪ್ಪಿಸೋದಕ್ಕೆ ಅಬ್ಬಕ್ಕ ಪೋರ್ಚುಗೀಸ್ ಗವರ್ನರ್ಗೆ ಓಲೆ ಕಳಿಸೋದಕ್ಕೆ, ಆ ಗವರ್ನರ್ ವ್ಯಾಪಾರ ಮಾಡಬೇಕಾದ್ರೆ ನಮ್ಮ ಆಜ್ಞೆ ಪಡಿಬೇಕು, ಇದನ್ನ ಉಲ್ಲಂಘನೆ ಮಾಡೋದ್ರಿಂದ ದಂಡ ಕಟ್ಟಬೇಕು ಅಂತ ಮರು ಉತ್ತರವನ್ನ ಅಬ್ಬಕ್ಕಳಿಗೆ ತಲುಪಿಸ್ತಾರೆ. ಅಬ್ಬಕ್ಕ ತನ್ನ ಬುದ್ಧಿವಂತಿಕೆಯಿಂದ ಉಪಾಯ ಮಾಡಿ ಪೋರ್ಚುಗೀಸರಿಗೆ ಕಪ್ಪ ಕಳಿಸ್ತೀವಿ ಅಂತ ಹೇಳಿ ಇನ್ನೊಂದು ಕಡೆ ಪೋರ್ಚುಗೀಸರ ನೌಕೆಗೆ ಮುತ್ತಿಗೆ ಹಾಕೋದಕ್ಕೆ ಏರ್ಪಾಟು ಮಾಡ್ತಾರೆ. ಸೈನಿಕರೆಲ್ಲರೂ ಮೈ ಹಾಗೂ ಮುಖಕ್ಕೆ ಮಸಿ ಬೆಳೆದುಕೊಳ್ತಾರೆ. ಹಾಗೂ ಚಿಕ್ಕ ಪುಟ್ಟ ದೋಣಿಗಳಲ್ಲಿ ಎಣ್ಣೆ ಎದ್ದಿದ್ದ ಕೊಂಡಿಗಳು, ತೆಂದಿದ ಸೋಗೆಯ ಸೋದೆಗಳು ಸಂಗ್ರಹ ಮಾಡಿಕೊಳ್ತಾರೆ. ನಂತರ ಕತ್ತಲಲ್ಲಿ ದೋಣಿಗಳೆಲ್ಲ ಹಡಗುಗಳ ಸಮೀಪಕ್ಕೆ ಬಂದು ಹಡಗುಗಳನ್ನ ಸುತ್ತುವರೆದು ಒಳಗಡೆ ನುಗ್ತಾರೆ. ಉಳ್ಳಾಳದ ಸೈನಿಕರು ಹಡಗುಗಳಿಗೆ ಬೆಂಕಿ ಹಚ್ತಾರೆ. ಬಾಣಗಳು ಎಲ್ಲಿಂದನೋ ಬಂದು ತಾಕ್ತಾ ಇರುತ್ತೆ. ಇದರಿಂದಾಗಿ ಗಾಬರಿಗೊಂಡ ಪೋರ್ಚುಗೀಸರು ಕಂಡ ಕಡೆಗೆ ಗುಂಡು ಹಾರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಬ್ಬಕ್ಕರಾಣಿ ಗಂಡುಡುಗೆಯಲ್ಲಿ ಮಿಂಚಿನ ವೇಗದಲ್ಲಿ ಸಂಚರಿಸಿ ಸೈನಿಕರಿಗೆ ನಿರ್ದೇಶನ ಕೊಡ್ತಾ ಇರ್ತಾರೆ. ಇದೆಲ್ಲ ನಡೆಯುವಾಗ ಪೋರ್ಚುಗೀಸರ 2 ನೌಕೆಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗ್ತವೆ. ಉಳ್ಳಾಳದ ತುಳುವ ಸೇನೆ ಪೋರ್ಚುಗೀಸರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸುತ್ತೆ. ಕಾಮರಾಯ ಹಾಗೂ ಪೋರ್ಚುಗೀಸರ ವೈಸರಾಯರನ್ನ ಸೆರೆ ಹಿಡಿತಾರೆ. ಹೀಗೆ ಧೈರ್ಯ ಸಾಹಸವನ್ನ ಪ್ರದರ್ಶನ ಮಾಡಿದ ಅಬ್ಬಕ್ಕದೇವಿ ಕಡೆಗೆ ತನ್ನ ಅಳಿಯ ಕಾಮರಾಯನ ಮೋಸದಾಟಕ್ಕೆ ಪ್ರಾಣವನ್ನ ತೆತ್ತಬೇಕಾಗಿ ಬರುತ್ತೆ. ಆಕೆಯ ದೇಶಾಭಿಮಾನದ ಕಿಚ್ಚು ಮಾತ್ರ ಇಂದಿಗೂ ಎಲ್ಲರನ್ನ ಪ್ರೇರೇಪಿಸುತ್ತೆ. ಅದೇನೇ ಆದರೂ ಕೂಡ ದೇಶಾಭಿಮಾನದಿಂದ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಕನ್ನಡದ ವೀರ ಮಹಿಳೆ ಇತಿಹಾಸದ ಪುಟಗಳಲ್ಲಿ ಎಂದೆಂದಿಗೂ ಅಜರಾಮರು ಅಂತ ಹೇಳ್ತಾ, ರಾಣಿ ಅಬ್ಬಕ್ಕದೇವಿಯ ವೀರ ಸಾಹಸದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.